ಏನ್ ಜೀವನ ಇದು? ಎಲ್ಲ ಸರಿ ಹೋಯ್ತು, ಇನ್ಮೇಲೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರೆ ಒಂದ್ ಸೂತ್ ಕುಸುತ್ತೆ. ಯಾರಿಗ್ ಬೇಕು ಈ ಜೀವನ? ಏನಾಯ್ತು ಇಂಗಳಿಗೆಯವರೇ? ಜೀವನದಲ್ಲಿ ಇಷ್ಟೊಂದು ನಿರಾಸೆ ಒಳ್ಳೇದಲ್ಲ. ಒಳ್ಳೆಯವರು ಒಳ್ಳೇದು ಈ ಜಗತ್ತಿಗೆ ಬೇಕಾಗಿಲ್ಲ ಮೇಡಮ್. ಅದಕ್ಕೆ ಬೇಜಾರು ಅನ್ಸುತ್ತೆ. ಏನಾಯ್ತು? ಯಾಕಿಷ್ಟೊಂದು ಕೋಪದ ಜೊತೆ ಬೇಜಾರಲ್ಲಿದ್ದೀರಾ? ನೀವು ಟ್ರಾನ್ಸ್ಫರ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರಂತೆ. ಯಾಕೆ ಮೇಡಮ್, ಏನಾಯ್ತು? ನನಗಿಲ್ಲಿ ಕಷ್ಟ ಆಗ್ತಿದೆ, ಆಗ್ತಿಲ್ಲ ಇಂಗಳಿಗೆಯವರೇ. ಕೆಲಸ ಮಾಡೋದಕ್ಕೇನೋ ಕಷ್ಟ ಅನ್ನಿಸ್ತಿದೆ, ಮನ್ಸಿಗೇನೋ ಸಂಕಟ ಅನ್ನಿಸ್ತಾ ಇದೆ. ಜಾಗ ಬದಲಾದ್ರೆ ಪರಿಸ್ಥಿತಿನೂ ಮನಸ್ಥಿತಿನೂ ಎಲ್ಲ ಬದಲಾಗ್ಬೋದಲ್ವಾ? ಅದಕ್ಕೆ ಟ್ರಾನ್ಸ್ಫರ್ ತಗೋತಾ ಇದ್ದೀನಿ. ಮೇಡಮ್, ಮನಸ್ಸು ಸರಿ ಇಲ್ಲ ಅಂದ್ರೆ ಹಿಮಾಲಯದ ತುದಿಗೂ ಕೂತ್ಕೊಂಡ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇದು ಯಾವುದು ತಪ್ಪಿದ್ದಲ್ಲ. ನೀವು ಹಾಗೆ ಹೋಗ್ಲೇಬೇಕು ಅನ್ನೋ ಹಾಗಿದ್ರೆ ಒಂದು ವಾರ ರಜಾ ಹಾಕಿ ನಿಮ್ಗಿಷ್ಟವಾದ ಜಾಗಕ್ಕೆ ಹೋಗಿ ಬನ್ನಿ. ಭಾವನೆಗಳ ನಿಯಂತ್ರಣ ಅಷ್ಟು ಸುಲಭ ಅನ್ನೋದಾಗಿದ್ದಿದ್ರೆ ಪ್ರಪಂಚದಲ್ಲಿ ದುಃಖ ಅನ್ನೋದೇ ಇರ್ತಾ ಇರ್ಲಿಲ್ಲ ಅಲ್ವಾ ಇಂಗಳಿಗೆಯವರೇ? ಮೇಡಮ್, ಏನಾಯ್ತು? ಇದು ನಿಮ್ಮ ಪರ್ಸನಲ್ ವಿಷಯ, ನಾನು ಕೇಳಬಾರ್ದು. ಆದರೆ ನಿಮ್ಮಂತ ಸಭ್ಯರನ್ನ ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ ಮೇಡಮ್. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾಯ್ತು ಹೇಳಿ. ಸಭ್ಯ ಹೆಣ್ಣಿನ ಜೊತೆ ಟೈಮ್ ಯಾವಾಗ್ಲೂ ಅಸಭ್ಯವಾಗೇ ನಡ್ಕೊಳ್ಳುತ್ತೆ. ಹೆಣ್ಣು ಜಗದ ಕಣ್ಣು ಅಂತೆಲ್ಲ ಕವನ ಬರೀತಾರೆ, ಆದ್ರೆ ನಿಜವಾಗ್ಲೂ ಹೆಣ್ಣಿನ ತಾಪತ್ರಯಗಳು ಯಾರಿಗೂ ಅರ್ಥನೇ ಆಗಲ್ಲ. ಹಾಗಾದ್ರೆ ಟ್ರಾನ್ಸ್ಫರ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಹೌದು ಇಂಗಳಿಗೆಯವರೇ, ಜೀವನದಲ್ಲಿ ಯಾವಾಗ್ಲೂ ನಮಗೋಸ್ಕರ ನಾವು ಬದುಕಕ್ಕಾಗಲ್ಲ ಅಲ್ವಾ? ಮೇಡಮ್, ನಿಮ್ಗೆ ವಿಕ್ರಾಂತ್ ಸರ್ ಮೇಲೆ ನಂಬಿಕೆ ಬಂದಿದೆ, ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಇಷ್ಟು ದಿವಸ ನಾನು ನಂಬ್ಕೊಂಡಿದ್ದೆ. ಆದರೆ ಈಗ ನನಗನ್ನಿಸ್ತಾ ಇದೆ ಅವ್ರಿಗೆ ಶಿಕ್ಷೆ ಸಿಗೋದು ಗ್ಯಾರಂಟಿ ಮೇಡಮ್. ವಿಕ್ರಾಂತ್ ಅವರು ಒಳ್ಳೆ ವ್ಯಕ್ತಿ, ಅವ್ರಿಗೆ ಒಳ್ಳೇದಾಗೇ ಆಗತ್ತೆ, ಅವ್ರಿಗೆ ನ್ಯಾಯ ಸಿಗತ್ತೆ. ಇದು ಒಳ್ಳೆ ಸರಿಗಿದೆ ಮೇಡಮ್. ನೀವೇ ಅವ್ರನ್ನ ಒಳ್ಳೆಯವರು ಅಂತೀರಿ, ಒಳ್ಳೆ ವ್ಯಕ್ತಿತ್ವ ಅಂತೀರಿ, ಆದರೆ ಅವ್ರ ಕಷ್ಟದಲ್ಲಿರುವಾಗ ನೀವೇ ಬಿಟ್ಟು ಹೋಗ್ತಿದ್ದೀರಿ. ಮೇಡಮ್, ನೀವೇನಾದ್ರೂ ಅವ್ರನ್ನ ಬಿಟ್ಟು ಹೋದ್ರೆ ಅವ್ರ ಜೀವನ ಮುಗ್ದಂಗೆ ಮೇಡಮ್. ನಾನ್ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಇಂಗಳಿಗೆಯವರೇ, ನಾನೇನು ನಾಳೆನೇ ಟ್ರಾನ್ಸ್ಫರ್ ಆಗಲ್ಲ. ಆದ್ರೆ ನಾನಿಲ್ಲಿಂದ ಹೋಗೋಕ್ ಮುಂಚೆ ವಿಕ್ರಾಂತ್ ಅವ್ರಿಗೆ ನ್ಯಾಯ ಕೊಡ್ಸೇ ಹೋಗೋದು. ಇದು ನನ್ನ ಶಪಥ. ಅಮ್ಮ, ಅಮ್ಮ, ನೆನ್ನೆ ನೀವು ಹೇಗೆ ಹೇಳಿದ್ರು ಹಾಗೆ ಆಯ್ತು. ನಿನ್ನೆ ನಾನು ಬೇಕಾದಷ್ಟು ಹೇಳಿದೆ, ಅದ್ರಲ್ಲಿ ಯಾವುದು ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಅಮ್ಮ, ನೆನ್ನೆ ನೀವು ಹೇಳಿದ್ರಿ ಗೊತ್ತಾ, ಇವತ್ತು ಒಳ್ಳೆ ದಿನ, ನೀನ್ ದೇವಸ್ಥಾನಕ್ಕೆ ಹೋಗೋ ಒಳ್ಳೇದಾಗತ್ತೆ ಅಂತ. ಹಾಗೆ ಆಗಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ನನ್ನನ್ನ ಮರ್ಡರ್ ಕೇಸಲ್ಲಿ ಸಿಕ್ಕಾಕ್ತಿದ್ರಲ್ಲ, ಆ ಕೇಸ್ ವಿಷಯವಾಗಿ ಮುಖ್ಯವಾದ ಡೆವಲಪ್ಮೆಂಟ್ ಆಗಿದೆ. ಸಾಕ್ಷಿ ಸಿಕ್ಕಿದೆ ಅಮ್ಮ, CCTV ಫುಟೇಜ್. ಆಗ್ಲಿ ಕಣೋ ವಿಕ್ರಾಂತ್, ನೀನು ಒಳ್ಳೇದಾದ್ರೆ ನನಗಷ್ಟೇ ಸಾಕು. ನಿನ್ನ ನೀತಿ ನಿಯತ್ತೆ ನಿನ್ನ ನಿನ್ ಮಗನ್ನ ಕಾಯುತ್ತೆ. ಇನ್ಮೇಲಿದೆ ಅಮ್ಮ ಅವ್ರಿಗೆ ಮಾರಿ ಹಬ್ಬ. ವಿಕ್ರಾಂತ್, ಆವೇಶದಲ್ಲಿ ಏನೋ ಮಾಡಕ್ ಹೋಗ್ಬೇಡ್ವೋ. ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಸಿಕ್ಕಿರೋ ಸಾಕ್ಷಿನ ಮೊದ್ಲು ಪಲ್ಲವಿಯವ್ರಿಗೆ ಕೊಡು. ಅವರೇ ಅಲ್ವಾ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋದು? ಇಲ್ಲ ಅಮ್ಮ, ಬೇಡ. ನಾನು ಈ ವಿಷಯವಾಗಿ ಅವ್ರ ಹತ್ರ ಏನು ಮಾತಾಡಕ್ ಹೋಗೋದಿಲ್ಲ. ನೀವು ಮಾತಾಡ್ಬೇಡಿ ಪ್ಲೀಸ್. ಯಾಕೋ ವಿಕ್ರಾಂತ್, ಪಲ್ಲವಿ ಮೇಲೆ ನಿನಗ್ ನಂಬಿಕೆ ಇಲ್ವಾ? ವಿಕ್ರಾಂತ್, ನೀನೆಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ದೋ ಅವಳು ಅಷ್ಟೇ ಹಾನೆಸ್ಟ್ ಆಗಿದ್ದಾಳೆ ಕಣೋ. ಪಲ್ಲವಿಯವರು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಅಂತ ಗೊತ್ತಮ್ಮ.
ಅದ್ರ ಬಗ್ಗೆ ನಂಗೆ ಯಾವುದೇ ಡೌಟ್ ಇಲ್ಲ. ಇನ್ಫ್ಯಾಕ್ಟ್ ಯಾರೇ ಡೌಟ್ ಪಟ್ರು ಅದು ತಪ್ಪು. ಆದ್ರೂ ಈ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳಕ್ ಹೋಗ್ಬಿಡಿ ಪ್ಲೀಸ್. ನಿಮ್ಮಿಬ್ಬರದು ಏನ್ ಕತೆ ಅಂತಾನೆ ಅರ್ಥ ಆಗಲ್ಲ ಕಣೋ. ಅಂದ್ರೆ ನಿನಗೆ ಪಲ್ಲವಿ ಮೇಲೆ ನಿನ್ಗೆ ಇಬ್ರಿಗೂ ಒಳ್ಳೆ ಗೌರವನೇ ಇದೆ, ಸಮಾಜದಲ್ಲಿ ಒಳ್ಳೆ ಹೆಸರಿದೆ. ಆದ್ರೂ ಒಬ್ರಿಂದ ಒಬ್ರು ದೂರ ಇರ್ತಿರಲ್ಲ, ಯಾಕೆ? ಗೊತ್ತಿಲ್ಲ ಅಮ್ಮ. ಸರಿ ಬಿಡು. ವಿಕ್ರಾಂತ್, ನಿಂಗೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಪ್ರಭಾ ಅವ್ರು ಹೇಳಿದ್ದು ಏನು? ಪಲ್ಲವಿ ಒಂಟಿ ಜೀವನದ ಬಗ್ಗೆ ಅವ್ರ ಅತ್ತೆ ಮಾವನ್ಗೆ ತುಂಬಾ ಬೇಸರ ಇದೆ ಕಣೋ. ಪಲ್ಲವಿ ಮದ್ವೆ ವಿಷಯದಲ್ಲಿ ಅವಳ ಅಭಿಪ್ರಾಯ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ. ಅದಕ್ಕೆ ನಿನ್ನನ್ನೊಂದ್ಸಲ ಮಾತಾಡು ಅಂತ ಹೇಳಿದ್ರು. ಆ ಕೆಲ್ಸನ ಅವರೇ ಮಾಡ್ಬೋದಲ್ವಾ? ಮನೆ ಮಕ್ಳು ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಳಲ್ಲ ಕಣೋ. ನೀನೇನ್ ಬಂದೆಲ್ಲ ನನ್ನ ಹತ್ರ ಹೇಳ್ಕೊತೀಯಾ? ಇಲ್ಲ ತಾನೆ? ಹಾಗೆ ಅವಳುನುವೆ. ಅದಕ್ಕೆ ಹೇಳ್ತಿದ್ದೀನಿ. ಸರಿ ಅಮ್ಮ, ನೆಕ್ಸ್ಟ್ ಟೈಮ್ ಅವ್ರು ಸಿಕ್ಕಾಗ ಮಾತಾಡಕ್ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀಯಾ? ಅದು ಸಿಕ್ಕಿದ್ರೆ ದಡ್ಡ. ನೀವಿಬ್ರು ಸಿಗ್ಬೇಕು, ಒಂದಾಗ್ಬೇಕು ಅಂತ ತಾನೆ ನಾವಿಷ್ಟೆಲ್ಲ ಕಷ್ಟಪಟ್ಕೊಂಡು ಪ್ಲಾನ್ ಮಾಡ್ತಿರೋದು. ಈ ಧರ್ಮಣ್ಣನ್ ವಿಷಯದಾಗ ಏನಾದ್ರೂ ಮಾಡ್ಲೇಬೇಕ. ಇಲ್ಲಾಂದ್ರೆ ಈ ವಾಡೆ ಮಂದಿ ಅವನ್ ವಿಷಯದೊಳಗ ಸುಮ್ನೆ ಇರಂಗಿಲ್ಲ. ಅವನ ಆದಷ್ಟು ಬೇಗ ಸ್ಥಳಾಂತರ ಮಾಡ್ಲೇಬೇಕ. ಇಲ್ಲ ಬೇರೆ ಏನಾದ್ರೂ ಉಪಾಯ ಮಾಡ್ಬೇಕ. ಏನ್ ಮಾಡೋದ? ಒಟ್ನಲ್ಲಿ ಈ ವಾಡೆ ಮಂದಿಗ್ ಸಿಗ್ಬಾರ್ದ. ಅಲ್ಲ, ಎಲ್ಲ ಕೆಲ್ಸ ಬಿಟ್ಟು ಇಲ್ ಕುಂತೇನ್ ಚಿಂತೆ ಮಾಡಕತ್ತಿ? ಇನ್ನೇನ್ ಯೋಚನೆ ಮಾಡ್ತಾಳ? ಮಗುನ್ ಹಡಿಯೋದು ಹೆಂಗ, ಇನ್ನು ಯಾವ ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳ. ಹೌದಿಲ್ಲ? ನಿಮಗ್ಯಾಕ? ನನ್ ಬ್ಯಾಸ್ರ ನಿಮ್ ಮೇಲ್ ಹಾಕೇನೇನ? ಇಲ್ಲ, ಊಟದ ಹೊತ್ತಾತಲ್ಲ, ಅಡ್ಗೆ ಮಾಡಿಯೋ ಇಲ್ಲೋ ಅಂತ. ಅವಾಗ್ಲೇ ಹೇಳಿದ್ನಲ್ಲ. ನಾನು ಡಯಟ್ ಮಾಡಕತ್ತೀನಿ. ನನಗೆ ವೆಜಿಟೇಬಲ್ ಸಲಾಡ್ ಮಾಡ್ಕೊಂಡ್ ಬಾ, ಹೋಗು. ಆ ಸಲಾಡ್ ಅಂದ್ರೆ? ಸಲಾಡ್ ಪದದ ಅರ್ಥನ ನಿನಗ್ ಗೊತ್ತಿಲ್ಲ? ಇನ್ನ ಮಗು ಬೇಕೇನ್ ನಿನಗ? ಯಾವುದನ್ನೋ ಇನ್ಯಾವುದಕ್ಕೂ ಗಂಟು ಹಾಕ್ಬೇಡಿ. ಸಲಾಡ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂದ್ಮೇಲೆ ಬದುಕೋಕ್ ಯೋಗ್ಯತೆ ಇಲ್ಲ ಅನ್ನೋ ತರ ಮಾತಾಡ್ತಿರಲ್ಲ. ಸಲಾಡ್ ಅಂದ್ರ ಬರೀ ತರಕಾರಿಗಳನ್ನ ತಿನ್ನೋದು. ಓ ಹಂಗ? ಬಂದೇ ಇರು. ಭಾರಿ ಅದಾಳಿಕಿ, ಮಾತಿಗೆ ಮಾತು ಕೊಡ್ತಾಳ. ಈಕಿ ಕೈ ಕಾಲು ಮುರಿದು ಮೂರ್ಯಾಕ್ ಕುಂಡ್ರಿಸ್ಬೇಕು. ಇವಳ ವಿಷಯ ಬಿಡ, ಇವಳು ಮುಖ್ಯ ಅಲ್ಲ ನಮ್ಗ. ಪುಷ್ಪ ನನ್ನ ಬಲಿಗ್ ಸಿಕ್ಕಾಕೊಳ್ಳೋದ್ ಮುಖ್ಯ. ತಗೋ. ಏನಿದು? ತರಕಾರಿ. ಅಂದ್ರ ತರಕಾರಿ ತಿನ್ನೋ. ಪಾಪ ನೀನ್ ಡಯಟ್ ಗಿರಾಕಿ, ಬರೀ ತರಕಾರಿ ತಿನ್ನೋಕಿ. ನೀನೇ ಹೇಳಿದಲ್ಲ, ಅದ ತರಕಾರಿ ತಿನ್ನ. ಹಾ